ರಾಜವಂಶಿ ಮ್ಯಾನ್ಷನ್ ನಲ್ಲಿ ಆದಿರಾ ರುದ್ರನನ್ನೇ ಆಶ್ಚರ್ಯದಿಂದ ನೋಡ್ತಿದ್ಲು. ಅವಳ ಮುಖದಲ್ಲಿ ಒಂದು ಕ್ಯೂಟ್ ಸ್ಮೈಲ್ ಬಂತು. ರುದ್ರ ಆಡಿದ ಮಾತುಗಳು ಅವಳ ಹಾರ್ಟ್ ಟಚ್ ಮಾಡಿದ್ವು. ಮೀಡಿಯಾದವರು ಈಗ ಅವರಿಬ್ರು ಫೋಟೋಗಳನ್ನ ಇನ್ನು ಫಾಸ್ಟ್ ಆಗಿ ಕ್ಲಿಕ್ ಮಾಡ್ತಿದ್ರು. ಇಬ್ರು ನಗ್ತಾ ಪೋಸ್ಟ್ ಕೊಡ್ತಿದ್ರು. ಅವರು ಒಬ್ರನ್ನೊಬ್ರು ನೋಡ್ತಿದ್ ರೀತಿ ಅಂಡ್ ರುದ್ರ ಆದಿರಾಳ್ ಮುಖದ ಹತ್ರ ಬಾಗಿ ನಿಂತಿದ್ದ ಆ ಭಂಗಿ ನೋಡಕ್ಕೆ ತುಂಬಾನೇ ರೊಮ್ಯಾಂಟಿಕ್ ಆಗಿತ್ತು. ರುದ್ರ ಮೀಡಿಯಾದವರನ್ನ ನೋಡಿ, ನೀವು ಪೂರ್ತಿ ನೈಟ್ ಹೀಗೆ ಫೋಟೋ ತೆಗಿಯೋಕೆ ಪ್ಲಾನ್ ಮಾಡಿದೀರಾ? ಇದು ನನ್ ಪುಟ್ಟ ಹಾರ್ಟ್ ಬೀಟ್ ಅಂದ್ರೆ ಹೃದಿಕಳ ಬರ್ಡೇ. ಸೊ ಅವಳು ಕೇಕ್ ಕಟ್ ಮಾಡೋಕೆ ನಮ್ಗೆ ಸ್ವಲ್ಪ ಚಾನ್ಸ್ ಕೊಡ್ತೀರಾ ಅಂತ ನಗ್ತಾ ಕೇಳ್ದ. ಇದನ್ ಕೇಳಿದ ತಕ್ಷಣ ಮೀಡಿಯಾದವರು ಸೈಡ್ಗೆ ಸರಿದು ದಾರಿ ಮಾಡ್ಕೊಟ್ರು. ರುದ್ರ ಆದಿರಾಳನ್ನ ನೋಡಿ ಹೋಗಣ್ವಾ ಅಂತ ಕೇಳ್ದ. ಆದಿರಾ ಸ್ಮೈಲ್ ಮಾಡ್ತಾ ತಲೆ ಅಳ್ಳಾಡ್ಸಿದ್ಲು. ಆದ್ರೆ ಹತ್ರದಲ್ಲೇ ನಿಂತಿದ್ದ ನಿಶಾ ಕೋಪದಿಂದ ಫುಲ್ ರೆಡ್ ಆಗಿದ್ಲು. ಆದಿರಾ ರುದ್ರನ್ ಜೊತೆ ಮೀಡಿಯಾ ಮುಂದೆ ಈ ತರ ಬರ್ತಾಳೆ ಅಂಡ್ ರುದ್ರ ಅವಳನ್ನ ಶ್ರೀಮತಿ ಆದಿರಾ ರಾಜವಂಶಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂತ ಅವಳು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ಸಿಟ್ಟಿಂದ ನಡುಗ್ತಿದ್ಲು. ಅಷ್ಟರಲ್ಲಿ ಅವಳ ಕಣ್ಗಳು ಹತ್ರದಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಬಿತ್ತು. ಅವನ್ ಕಣ್ಗಳು ಕೂಡ ಆದಿರಾ ಅಂಡ್ ರುದ್ರನ್ ಮೇಲೆ ಫಿಕ್ಸ್ ಆಗಿದ್ವು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆದಿರಾಳಿಗೆ ಚೆನ್ನಾಗಿ ಪರಿಚಯ ಇದ್ದವನು ಅಂಡ್ ರುದ್ರನ್ಗೂ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನಿಗೆ ರುದ್ರನ್ ಜೊತೆ ಯಾವುದೇ ಪರ್ಸನಲ್ ರಿಲೇಷನ್ ಇರ್ಲಿಲ್ಲ. ಆದ್ರೆ ರುದ್ರನ್ಗೆ ವಿಕ್ರಾಂತ್ ಅಂಡ್ ಆದಿರಾ ಮಧ್ಯೆ ಇರೋ ಆ ಹಳೆ ರಿಲೇಶನ್ಶಿಪ್ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತಿತ್ತು. ಸಖತ್ ಬ್ಯೂಟಿಫುಲ್ ಆಗಿರೋ ಡೆಕೋರೇಟ್ ಆಗಿರೋ ಗಾರ್ಡನ್ ಮಧ್ಯದಲ್ಲಿ ರುದ್ರನ್ ಜೊತೆ ನಗ್ತಾ ಆದಿರಾ ನಿಂತಿದ್ಲು. ಮುಂದೆ ಒಂದು ರೌಂಡ್ ಟೇಬಲ್ ಇತ್ತು. ಅದ್ರ ಮೇಲೆ 5 ಹಂತದ ಅಂದ್ರೆ 5 ಟೈರ್ಡ್ ಗ್ರ್ಯಾಂಡ್ ಕೇಕ್ ಇತ್ತು. ತನ್ನ ಹಾರ್ಟ್ ಬೀಟ್ ನ ಮೊದಲನ ಬರ್ಡೇನ ಇಷ್ಟು ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಆದಿರಾ ಯಾವತ್ತೂ ಇಮ್ಯಾಜಿನೇ ಮಾಡಿರ್ಲಿಲ್ಲ. ಕೆಲವು ದಿನಗಳ ಹಿಂದೆ ಅವಳು ತನ್ಗೋಸ್ಕರ ಅಂಡ್ ಹೃದಿಕಾಗೋಸ್ಕರ ತುಂಬಾನೇ ಕಷ್ಟಪಡ್ತಿದ್ಲು. ವಿಷಯಗಳನ್ನ ಮ್ಯಾನೇಜ್ ಮಾಡೋದು ಅವಳು ತುಂಬಾನೇ ಡಿಫಿಕಲ್ಟ್ ಆಗ್ತಿತ್ತು. ರುದ್ರ ಅವಳ ಲೈಫ್ಗೆ ಬಂದಾಗ ಅದು ಒಂದು ದೊಡ್ಡ ಸ್ಟಾರ್ಮ್ ತರ ಇತ್ತು. ಆದ್ರೆ ಆಮೇಲೆ ಸಡನ್ ಆಗಿ ಎಲ್ಲ ವಿಷಯಗಳು ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆದ್ವು. ಈಗಂತೂ ಲೈಫ್ ಪೂರ್ತಿ ಬದಲಾಗಿ ಹೋಗಿದೆ. ಅನಿಕಾ, ಕೃಪಾ ಅಂಡ್ ಆದರ್ಶ್ ಕೂಡ ಬಂದು ಅವ್ರ ಹಿಂದೆ ನಿಂತ್ಕೊಂಡ್ರು. ಬರ್ಡೇ ಸಾಂಗ್ ಪ್ಲೇ ಆಗೋಕೆ ಸ್ಟಾರ್ಟ್ ಆಯ್ತು. ಆದಿರಾ ಹೃದಿಕಾನ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ಲು. ಕೇಕ್ ಕಟ್ ಮಾಡೋಕೆ ಹೃದಿಕಾಗೆ ಒಂದು ಸ್ಪಾಟ್ ಕೊಡ್ಲಾಗಿತ್ತು. ಆದ್ರೆ ಆ ಕತ್ತಿ ತುಂಬಾನೇ ದೊಡ್ಡದಾಗಿದ್ರಿಂದ ಆದಿರಾ ತನ್ನ ಕೈಯನ್ನ ಮಗುವಿನ ಕೈ ಹಿಂದೆ ಇಟ್ಲು ಅಂಡ್ ರುದ್ರನ್ ಕೈ ಆದಿರಾಳ ಕೈ ಮೇಲೆ ಇತ್ತು. ಅವ್ರ ಮೂವರು ಸೇರಿ ಹೃದಿಕಾಳ ಬರ್ಡೇ ಕೇಕ್ ಕಟ್ ಮಾಡಿದ್ರು. ಎಲ್ರು ಕ್ಲಾಪ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಹೃದಿಕಾ ತನ್ನ ಬಾಯಿ ಆಡಿಸ್ತಾ ಇರ್ಬೇಕಾದ್ರೆ ಅವಳ ಸಣ್ಣ ಹಲ್ಗಳು ಕ್ಯೂಟ್ ಆಗಿ ಕಾಣಿಸ್ತಿದ್ವು. ಕೇಕ್ ತಿನ್ಬೇಕು ಅನ್ನೋ ಆಸೆಯಲ್ಲಿ ಅವಳು ಮೇಲಕ್ಕೆ ಜಂಪ್ ಮಾಡ್ತಾ ಇದ್ಲು. ಆದಿರಾ ಒಂದು ಚಿಕ್ಕ ಕೇಕ್ ಪೀಸ್ ತಗೊಂಡು ಅವಳಿಗೆ ತಿನ್ಸಿದ್ಲು. ಹೃದಿಕಾ ಅದನ್ನೆಲ್ಲ ತಿಂದು ತುಂಬಾ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ ಆಟ ಆಡೋಕೆ ಶುರು ಮಾಡಿದ್ಲು. ಆಮೇಲೆ ರುದ್ರ ಒಂದ್ ಕೇಕ್ ತುಂಡು ತಗೊಂಡು ಹೃದಿಕಾಗೆ ಕೊಟ್ಟ. ಆಮೇಲೆ ಅದನ್ನ ಆದಿರಾಳಿಗೂ ಆಫರ್ ಮಾಡ್ದ. ಆದಿರಾ ಸ್ಮೈಲ್ ಮಾಡ್ತಾ ಕೇಕ್ ತಿಂದು ಆಮೇಲೆ ಸ್ವಲ್ಪ ರುದ್ರನ್ಗೂ ತಿನ್ಸಿದ್ಲು. ಅವರ ಈ ಹ್ಯಾಪಿ ಮೂಮೆಂಟ್ ನೋಡಿ ಕೃಪಾ ರಾಜವಂಶಿ ತಕ್ಷಣ ನೋಟುಗಳ ಕಟ್ಟನ್ನ ತಗೊಂಡು ಬಂದು ಮೂವರ ತಲೆ ಮೇಲೆ ಸುತ್ತಿದೆ ಅಂದ್ರೆ ದೃಷ್ಟಿ ತೆಗಿಯೋಕೆ ಸ್ಟಾರ್ಟ್ ಮಾಡಿದ್ರು. ಅವರು ಅವರಿಗೆ ದೃಷ್ಟಿ ತೆಗೆದು ಆ ಹಣದ ಕಟ್ಟನ್ನ ಒಬ್ಬ ಸರ್ವೆಂಟ್ಗೆ ಕೊಟ್ಟು ಇದನ್ನ ನಿಮ್ಮೊಳಗೆ ಶೇರ್ ಮಾಡ್ಕೊಳ್ಳಿ ಅಂದ್ರು. ಸರ್ವೆಂಟ್ ಆ ದುಡ್ಡನ್ನ ತಗೊಂಡು ತಕ್ಷಣ ಅಲ್ಲಿಂದ ಹೊರಟೋದ. ಆಮೇಲೆ ಅನಿಕಾ ಹೃದಿಕಾ ಹತ್ರ ಬಂದು ತನ್ನ ಕೈಯಲ್ಲಿದ್ದ ಬಾಕ್ಸ್ ಓಪನ್ ಮಾಡಿ ಒಂದು ಗೋಲ್ಡ್ ಚೈನ್ ತೆಗೆದು ಹೃದಿಕಾ ಕುತ್ತಿಗೆಗೆ ಹಾಕಿದ್ಲು. ಇದು ನಿನ್ ಅತ್ತೆಯಿಂದ, ನಾನು ಬರೀ ನಿನ್ ಚಿಕ್ಕಮ್ಮ ಆಗಿದ್ದೆ, ಆದ್ರೆ ಆದಿರಾ ನನ್ನನ್ನ ನಿನ್ ಅತ್ತೆ ಮಾಡಿದಾಳೆ ಅಂತ ಅಂದ್ಲು. ಆದಿರಾ ತಕ್ಷಣ ನಾನ್ ನಿನ್ನನ್ನ ಅತ್ತೆ ಮಾಡಿಲ್ಲ, ನಿಮ್ಮಣ್ಣ ನಿನ್ನನ್ ಹಾಗೆ ಮಾಡಿರೋದು. ನನಗಂತೂ ಇವತ್ತಿಗೂ ಈ ಯೂಸ್ಲೆಸ್ ಪರ್ಸನ್ ಕಂಡ್ರೆ ಇಷ್ಟನೇ ಇಲ್ಲ ಅಂದ್ಲು. ಅಷ್ಟರಲ್ಲಿ ರುದ್ರ ಹತ್ರ ಬಂದು ಏನೋ ಹೇಳ್ತಿದ್ಯಾ ಅಂತ ಕೇಳ್ದ. ಆದಿರಾ ಸೈಲೆಂಟ್ ಆಗ್ಬಿಟ್ಲು. ಅವಳ ಫೇಸ್ ರಿಯಾಕ್ಷನ್ ನೋಡಿ ಅನಿಕಾ ನಗೋಕ್ ಸ್ಟಾರ್ಟ್ ಮಾಡಿದ್ಲು ಅಂಡ್ ರುದ್ರನನ್ನ ನೋಡ್ತಾ ಅತ್ಗೆ ನಿನ್ನನ್ನ ಯೂಸ್ಲೆಸ್ ಪರ್ಸನ್ ಅಂತ ಕರಿತಿದ್ದಾರೆ ಬ್ರೋ ಅಂದ್ಲು. ಅವಳ ಬಾಯಿಂದ ಅತ್ಗೆ ಅನ್ನೋ ವರ್ಡ್ ಕೇಳಿ ಆದಿರಾ ಫೇಸ್ ಮತ್ತೆ ಕೆಂಪಾಗೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ಅವಳಿಗೆ ರುದ್ರನ್ ಬಗ್ಗೆ ಸ್ವಲ್ಪ ಭಯನೂ ಇತ್ತು. ರುದ್ರ ಆದಿರಾಳನ್ನ ಒಂದು ಸೈಡ್ ಲುಕ್ ಕೊಡ್ತಾ ನೋಡಿ, ನೀನ್ ತುಂಬಾ ಮಾತಾಡ್ತಿದ್ಯಾ ಅಲ್ವಾ ಅಂದ. ಆದಿರಾ ತಕ್ಷಣ
ರಿಯಲಿ ರಾಜವಂಶಿ ಸರ್, ನಾನು ಏನೂ ಹೇಳಿಲ್ಲ. ಈ ಅನಿಕಾ ಇಂಟೆನ್ಷನಲಿ ನನ್ನ ಕಾಲೆಳಿತಿದ್ದಾಳೆ. ಅವಳು ನಿಮ್ಮ ಅಂಡ್ ನನ್ನ ಮಧ್ಯೆ ಜಗಳ ತರ್ಬೇಕಂತ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಅನಿಕಾಳನ್ನ ದಿಟ್ಟಿಸಿ ನೋಡಿದ್ಲು. ಅನಿಕಾ ಅಂತೂ ಇದನ್ನ ನೋಡಿ ಇನ್ನೂ ಜೋರಾಗಿ ನಕ್ಕದ್ಲು. ದೂರದಲ್ಲಿ ನಿಂತು ಇದನ್ನೆಲ್ಲ ನೋಡ್ತಿದ್ದ ನಿಶಾ ಕೂಡ ಹತ್ರ ಬಂದ್ಲು. ಅವಳು ರುದ್ರನನ್ನ ನೋಡಿ, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ರಾಜವಂಶಿ, ರುದಿಕಾಳ ಫಸ್ಟ್ ಬರ್ಡೇಗೆ ವಿಶ್ ಮಾಡ್ತಿದ್ದೀನಿ ಅಂದ್ಲು. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ ಥ್ಯಾಂಕ್ಸ್ ಅ ಲಾಟ್ ಅಂದ. ಸಡನ್ ಆಗಿ ಆ ದಿನ, ನಮ್ಗಿನ್ ಮುಂದೆ ಕೇರ್ ಟೇಕರ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ರಾಜವಂಶಿ ಸರ್. ಅಂದ್ರೆ ನಾನು ರುದಿಕನ ಪರ್ಫೆಕ್ಟ್ ಆಗಿ ನೋಡ್ಕೋಬಲ್ಲೆ. ಸೊ ಒಂದ್ ಕೆಲ್ಸ ಮಾಡೋಣ, ಇಂದಿನಿಂದ ನಿಶಾನ ರಿಲೀವ್ ಮಾಡೋಣವಾ ಅಂದ್ಲು. ರುದ್ರ ಏನಾದ್ರೂ ಹೇಳೋಕ್ಕೂ ಮುಂಚೆನೆ ನಿಶಾ, ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೆ ಮಿಸ್ ಆದಿರಾ. ಇನ್ಮುಂದೆ ಮಿಸ್ಟರ್ ರಾಜವಂಶಿ ನಿಮ್ಮನ್ನ ಮದ್ವೆ ಆಗ್ತಾರೆ ಅಂದ್ಮೇಲೆ ನಾನ್ ನನ್ನ ಡ್ಯೂಟೀಸ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾಳೆಯಿಂದ ನಾನ್ ಕೆಲ್ಸಕ್ಕೆ ಬರಲ್ಲ ಅಂದ್ಲು. ಆದಿರಾ ಸ್ಮೈಲ್ ಮಾಡ್ತಾ, ನೀನ್ ತುಂಬಾನೇ ಇಂಟೆಲಿಜೆಂಟ್ ಅಂದ್ಲು. ರುದ್ರ ನಿಶಾಳ ಫೇಸ್ ರಿಯಾಕ್ಷನ್ ಅನ್ನೇ ಗಮನಿಸ್ತಾ ಇದ್ದ. ರುದ್ರ ಸ್ವಲ್ಪ ನಕ್ಕು, ನಾಳೆ ವಿಷಯನ ನಾಳೆ ನೋಡೋಣ, ಫಸ್ಟ್ ಇವತ್ತಿನ ನೈಟ್ ಪೂರ್ತಿ ಎಂಜಾಯ್ ಮಾಡೋಣ ಅಂದ. ಇದನ್ನ ಕೇಳಿ ನಿಶಾ ಕೂಡ ಮುಗುಳ್ನಕ್ಲು. ಅಷ್ಟರಲ್ಲಿ ಅನೌನ್ಸರ್ ಮಕ್ಕಳಿಗೋಸ್ಕರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನೌನ್ಸ್ ಮಾಡಿದ್ರು. ಎಲ್ರೂ ಗಮನ ಸ್ಟೇಜ್ ಕಡೆಗೆ ಹೋಯ್ತು. ಅಲ್ಲಿ ಕಲರ್ಫುಲ್ ಕರ್ಟನ್ಸ್ ಹಾಕಿದ್ರು. ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆದ ಲೈಟ್ಸ್ ನೇತಾಡ್ತಿತ್ತು. ಕೆಳಗಡೆ ಆರ್ಟಿಫಿಷಿಯಲ್ ಸ್ಮೋಕ್ ಎಫೆಕ್ಟ್ ಬರ್ತಾ ಇತ್ತು. ಅಂಡ್ ಕೆಲವು ಮಕ್ಕಳುಗಳು ಸ್ಟೇಜ್ ಮೇಲೆ ಬಂದು ನಿಂತಿದ್ರು. ಅವ್ರ ಹಿಂದೆ ಜೋಕರ್ಸ್ ಕೂಡ ಇದ್ರು. ಇದನ್ನ ನೋಡಿ ಪಾರ್ಟಿಗೆ ಬಂದಿದ್ದ ಎಲ್ಲ ಮಕ್ಕಳು ಮುಂದೆ ಬಂದು ನಿಂತ್ಕೊಂಡ್ರು. ಆದಿರಾ ಆಶ್ಚರ್ಯದಿಂದ ರುದ್ರನನ್ನ ನೋಡಿ, ನೀನ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ಯಾ ಅಂತ ಕೇಳಿದ್ಲು. ರುದ್ರ ತಕ್ಷಣ, ಹಾಗಾದ್ರೆ ನಾನ್ ಬರೀ ನಿನ್ ಡ್ರೆಸ್ ಅಷ್ಟೇ ಅರೇಂಜ್ ಮಾಡಿದೀನಿ ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ದ. ಆದಿರಾ ಉಬ್ಬುಗಂಟಿಕೆ, ನೀವೇನ್ ಹೇಳ್ತಿದ್ದೀರಾ? ಇನ್ ಮುಂದೆ ನಿಮ್ ಲೈಫ್ ಲಾಂಗ್ ಈ ತರಹದ ಅರೇಂಜ್ಮೆಂಟ್ಸ್ ಮಾಡ್ತಾನೆ ಇರ್ಬೇಕಾಗುತ್ತೆ, ನೆನ್ಪಲ್ಲಿರ್ಲಿ ಅಂದ್ಲು. ರುದ್ರ ಸ್ಮೈಲ್ ಮಾಡ್ತಾ, ನಾನ್ ಅದಕ್ಕೆ ರೆಡಿ ಇದ್ದೀನಿ ಅಂದ. ಆದಿರಾ ಪೂರ್ತಿ ಮೂಕಳಾದ್ಲು. ಅವಳು ಮುಂದೆ ನೋಡ್ತಿದ್ಲು. ಅಲ್ಲಿ ನಡೀತಿದ್ದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬಾನೇ ಫನ್ನಿ ಅಂಡ್ ಎಂಟರ್ಟೈನಿಂಗ್ ಆಗಿತ್ತು. ಆದ್ರೆ ಸಡನ್ ಆಗಿ ಆದಿರಾಳ ಕಣ್ಣು ಪಕ್ಕದಲ್ಲಿ ನಿಂತಿದ್ದ ಆ ವ್ಯಕ್ತಿಯ ಮೇಲೆ ಬಿತ್ತು. ಅವನನ್ನ ನೋಡಿದ ತಕ್ಷಣ ಅವಳು ಉಸಿರಾಟ ಜೋರಾಯ್ತು. ಡ್ಯಾನ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದ ರುದ್ರನನ್ನ ಅವಳು ಒಮ್ಮೆ ತಿರುಗಿ ನೋಡಿದ್ಲು. ಆದಿರಾಳ ಫೇಸ್ ನಲ್ಲಿ ಒಂಥರ ವಿಚಿತ್ರ ಎಕ್ಸ್ಪ್ರೆಷನ್ ಇತ್ತು. ಅಷ್ಟರಲ್ಲಿ ಆ ವ್ಯಕ್ತಿ ಅಂದ್ರೆ ವಿಕ್ರಾಂತ್ ಪ್ರತಾಪ್ ಅವಳನ್ನ ಸೈಡ್ ಬರೋ ಹಾಗೆ ಸನ್ನೆ ಮಾಡ್ದ. ಇದನ್ನ ನೋಡಿ ಆದಿರಾ ಇನ್ನೂ ಆತಂಕಗೊಂಡ್ಲು. ಆದ್ರೂ ರುದ್ರನನ್ನ ಒಮ್ಮೆ ನೋಡಿ ಅವಳ ಮೆಲ್ಲಗೆ ಹಿಂದೆ ಸರಿದು ವಿಕ್ರಾಂತ್ ಹೋದ ಕಡೆಗೆ ಬಂದ್ಲು. ಆದ್ರೆ ವಿಕ್ರಾಂತ್ ಅಲ್ಲಿಂದ ಮಾಯವಾಗಿದ್ದ. ಅವಳಿಗೆ ಅವನು ಎಲ್ಲಿನೂ ಕಾಣಿಸ್ಲಿಲ್ಲ. ಅಷ್ಟರಲ್ಲಿ ವಿಕ್ರಾಂತ್ ಹಿಂದಿನಿಂದ ಬಂದು ಆದಿರಾಳ ಸೊಂಟದ ಮೇಲೆ ಕೈ ಇಟ್ಟು ತನ್ನ ಕಡೆಗೆ ಹೇಳ್ಕೊಂಡ. ಅವಳ ಕುತ್ತಿಗೆ ಹತ್ರ ಡೀಪ್ ಆಗಿ ಉಸಿರಾಡ್ತಾ, ಏನಾಯ್ತು? ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ. ಮುಂಚೆ ಯಾವಾಗ್ಲೂ ಸಿಂಪಲ್ ಸೂಟ್ ಹಾಕ್ತಿದ್ದೆ. ನಾನ್ ಎಷ್ಟೇ ಕೇಳಿದ್ರು ವೆಸ್ಟರ್ನ್ ಡ್ರೆಸ್ ಹಾಕೋಕ್ ಒಪ್ತಾನೆ ಇರಲಿಲ್ಲ. ಆದ್ರೆ ಈಗ ಈ ಆಫ್ ಶೋಲ್ಡರ್ ಗೌನ್ ಏನು, ಈ ಮೇಕಪ್ ಏನು, ಐ ಹೀಲ್ಸ್ ಏನು, ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಾ ಅಂದ. ಅವ್ನ್ ಮಾತ್ ಮುಗ್ಸೋಕ್ಕೂ ಮುಂಚೆನೆ ಆದಿರಾ ಅವನ್ ಕಡೆಗೆ ತಿರುಗಿ ಕೋಪದಿಂದ, ನನ್ ಪರ್ಮಿಷನ್ ಇಲ್ದೆ ನನ್ನನ್ನ ಟಚ್ ಮಾಡ್ಬೇಡ. ನೀನ್ ನನ್ನನ್ನ ಮುಟ್ಟೋದು ನನಗಿಷ್ಟ ಇಲ್ಲ ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಲ್ವಾ ಅಂದ್ಲು. ವಿಕ್ರಾಂತ್ ವಕ್ರವಾಗಿ ನಗ್ತಾ ಹೇಳ್ದ, ಹಾಗಾದ್ರೆ ಆ ರುದ್ರ ರಾಜವಂಶಿ ಅವನ್ ನಿನ್ನನ್ನ ಟಚ್ ಮಾಡೋದು ನಿನಗಿಷ್ಟನಾ? ನೀನ್ ದಿನ ಇಡೀ ಅವನನ್ನ ಫಾಲೋ ಮಾಡೋ ರೀತಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ನಾನ್ ನಿನ್ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದಾಗ ನೀನ್ ನನ್ನನ್ನ ನಿನ್ ಹತ್ರ ಕೂಡ ಸೇರಿಸ್ತಿರ್ಲಿಲ್ಲ. ನಾನು ಲೇಟ್ ನೈಟ್ ಪಾರ್ಟಿಗಳ ಬಗ್ಗೆ ಮಾತಾಡಿದ್ರೆ ನಾನು ಆ ತರಹದ ಹುಡುಗಿ ಅಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ಈಗ ಮದ್ವೆನೇ ಆಗದೆ ಆ ರುದ್ರ ರಾಜವಂಶಿ ಜೊತೆ ಇರ್ತಿದ್ಯಾ. ಅವನ ಮಗುಗೆ ನೀನೇ ಅಮ್ಮ ಆಗಿದ್ಯಾ. ಮದ್ವೆಗೂ ಮುಂಚೆನೆ ನೀವಿಬ್ರು ತುಂಬಾನೇ ಪ್ರೋಗ್ರೆಸ್ ಮಾಡಿದೀರಾ ಅನ್ಸುತ್ತೆ ಅಲ್ವಾ? ಅವನ್ ಮಾತ್ ಕೇಳಿ ಆದಿರಾಗೆ ಅವನು ತನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಆದ್ರೆ ಅವನ್ ಡೌಟ್ ಕ್ಲಿಯರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವಳಿಗೆ ಅನ್ನಿಸ್ತು. ಅದಕ್ಕೆ ಅವಳು, ಆದ್ರೆ ಇದೆಲ್ಲೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್? ನನ್ನ ಅಂಡ್ ರಾಜವಂಶಿ ಸರ್ ಮಧ್ಯೆ ಏನೇ ಇದ್ರೂ ನೀನ್ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ. ನಾನ್ ನಿನ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದೆ ಅನ್ನೋದು ನಿಜ, ಆದ್ರೆ ಅದ್ ಬರೀ ಟೆಂಪ್ರವರಿ ಆಗಿತ್ತು.
ಅದರಲ್ಲಿ ನಾವಿಬ್ರು ಯಾವುದೇ ಬಾಂಡ್ ನಿಂದ ಕನೆಕ್ಟ್ ಆಗಿರ್ಲಿಲ್ಲ. ನಾನ್ ನಿನ್ ಗರ್ಲ್ ಫ್ರೆಂಡ್ ಆಗಿದ್ದೆ ಅಷ್ಟೇ. ನೀನ್ ನನ್ನನ್ನ ಮದ್ವೆ ಆಗಿರ್ಲಿಲ್ಲ. ಹಾಗಿರುವಾಗ ನಾನೀಗ ಬೇರೆಯವ್ರ ಜೊತೆ ನನ್ ಲೈಫ್ ಸ್ಟಾರ್ಟ್ ಮಾಡೋಕೆ ಆಗಲ್ವಾ ಅಂದ್ಲು. ಇದನ್ನು ಕೇಳಿ ವಿಕ್ರಾಂತ್ ಕೋಪದಲ್ಲಿ ಅವಳ ಕೆನ್ನೆಗಳನ್ನ ತನ್ನ ಬೆರಳುಗಳಿಂದ ಜೋರಾಗಿ ಹಿಡಿದು ಹಲ್ ಕಡಿತಾ ಅಂದ. ನೀನ್ ತುಂಬಾನೇ ನಾನ್ಸೆನ್ಸ್ ಮಾತಾಡ್ತಿದ್ಯಾ ಅಲ್ವಾ? ಆ ರುದ್ರ ರಾಜವಂಶಿಯಿಂದ ನಿನಗ್ ತುಂಬಾನೇ ಬೆನಿಫಿಟ್ ಸಿಗ್ತಿದೆ ಅನ್ಸುತ್ತೆ. ಇದನ್ ಕೇಳ್ತಾ ಆದಿರಾ ಇನ್ನೂ ಸಿಟ್ಟಾದ್ಲು ಅಂಡ್ ವಿಕ್ರಾಂತ್ನ ತುಂಬಾನೇ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದ್ ಕಾಲದಲ್ಲಿ ಅವಳು ನಿಜವಾಗ್ಲೂ ವಿಕ್ರಾಂತ್ನ ಪ್ರೀತಿಸ್ತಿದ್ಲು. ಆದ್ರೆ ಅವನು ತನ್ನ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವನ ಅಸ್ಲಿ ಫೇಸ್ ಅವಳಿಗೆ ರಿವೀಲ್ ಆಯ್ತು. ಕೆಲವು ತಿಂಗಳುಗಳ ಹಿಂದೆ ವಿಕ್ರಾಂತ್ ಆದಿರಾಳನ್ನ ಒಂದು ಪಾರ್ಟಿ ಕರ್ಕೊಂಡು ಹೋಗಿದ್ದ. ಆ ತರಹದ ಪಾರ್ಟಿಗಳಿಗೆ ಹೋಗೋಕೆ ಇಷ್ಟ ಇಲ್ದಿದ್ರು ವಿಕ್ರಾಂತ್ ಫೋರ್ಸ್ ಮಾಡ್ದ ಅಂತ ಅವಳು ಹೋಗಿದ್ಲು. ಅದು ಐ ಪ್ರೊಫೈಲ್ ಪಾರ್ಟಿ ಆಗಿತ್ತು. ಆದ್ರೆ ಅಲ್ಲಿ ವಿಕ್ರಾಂತ್ ಅಂಡ್ ಅವನ್ ಫ್ರೆಂಡ್ಸ್ ಮಾತಾಡ್ತಿದ್ದ ವಿಷಯ ಕೇಳಿ ಅವಳಿಗೆ ಶಾಕ್ ಆಯ್ತು. ವಿಕ್ರಾಂತ್ ಫ್ರೆಂಡ್ಸ್ ಅವನನ್ನ ಯಾಕೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿನ ಗರ್ಲ್ ಫ್ರೆಂಡ್ ಆಗಿ ಸೆಲೆಕ್ಟ್ ಮಾಡಿದ್ಯಾ ಅಂತ ಕೇಳ್ತಿದ್ರು. ಅದಕ್ಕೆ ವಿಕ್ರಾಂತ್, ಹೇ, ಬೆಡ್ರೂಮ್ ನಲ್ಲಿ ಹುಡುಗಿರು ಮಿಡಲ್ ಕ್ಲಾಸ್ ಅಥವಾ ಹೈ ಕ್ಲಾಸ್ ಅಂತ ಬರಲ್ಲ. ಅವ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಹುಡುಗಿರ್ ಅಷ್ಟೇ. ನನ್ಗೆ ಆದಿರ ಕಡೆಯಿಂದ ಆ ತೃಪ್ತಿ ಬಿಟ್ಟು ಬೇರೇನೂ ಬೇಕಿಲ್ಲ. ಅವಳು ಎಂತ ಬ್ಯೂಟಿಫುಲ್ ಹುಡುಗಿ ಅಂದ್ರೆ ಅವಳು ಬೆಡ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದ. ಅವನ್ ಮಾತುಗಳಿಗೆ ಅವನ್ ಫ್ರೆಂಡ್ಸ್ ಜೋರಾಗಿ ನಕ್ರು. ಆಗ ಒಬ್ಬ ಫ್ರೆಂಡ್, ಹಾಗಾದ್ರೆ ಆ ಬ್ಯೂಟಿಫುಲ್ ಸೌಂದರ್ಯನ ನೋಡೋ ಚಾನ್ಸ್ ನಮಗೂ ಕೊಡು ಡ್ಯೂಡ್ ಅಂದ. ವಿಕ್ರಾಂತ್ ನಗ್ತಾ, ಡೋಂಟ್ ವರಿ, ನಾನ್ ಅವಳ ರೂಮ್ಗೆ ಹೋದಾಗ್ಲೆಲ್ಲ ವಿಡಿಯೋ ಮಾಡ್ತೀನಿ. ನನ್ನ ಲ್ಯಾಪ್ಟಾಪ್ ಆಲ್ರೆಡಿ ಆ ತರಹದ ವಿಡಿಯೋಗಳಿಂದ ಫುಲ್ ಆಗಿದೆ. ನಾವು ಪರ್ಸನಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದಂದ್ರೆ ನಂಗೆ ತುಂಬಾನೇ ಇಷ್ಟ. ಈ ಬಾರಿ ಆ ವಿಡಿಯೋಗಳನ್ನ ನಿಮ್ಗೂ ತೋರಿಸ್ತೀನಿ. ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಆದಿರಾನ ಬಯಸಿದ್ರೆ ಫಸ್ಟ್ ನಾನು ಅವಳನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋಕೆ ಬಿಡಿ ಅಂತ ಹೇಳ್ತಾ ಡ್ರಿಂಕ್ಸ್ ಕುಡಿಯೋಕೆ ಸ್ಟಾರ್ಟ್ ಮಾಡ್ದ. ಇದನ್ ಕೇಳಿಸ್ಕೊಂಡು ಆದಿರಾಳಿಗೆ ಪಾದದ ಕೆಳಗಿರೋ ನೆಲ ಜಾರದ ಫೀಲಿಂಗ್ ಆಯ್ತು. ಅದು ಹಳೆ ಮ್ಯಾಟರ್. ಆದ್ರೆ ಅಂದಿನಿಂದ ಆದಿರಾ ವಿಕ್ರಾಂತ್ ಜೊತೆ ಮಾತಾಡೋದನ್ನೇ ನಿಲ್ಸಿದ್ಲು. ಆದಿರಾ ತನ್ನ ಆಟಿಟ್ಯೂಡ್ ತೋರಿಸಿ ಅವನ್ನ ಕಾಲ್ಸ್ ಪಿಕ್ ಮಾಡೋದನ್ನ ಬಿಟ್ಟಾಗ ವಿಕ್ರಾಂತ್ ಅವಳನ್ನ ಫಾಲೋ ಮಾಡೋದನ್ನ ಸ್ಟಾಪ್ ಮಾಡ್ದ. ಅವನು ಕೆಲವೊಮ್ಮೆ ಅವಳ ಮೇಲೆ ಫೋರ್ಸ್ ಮಾಡೋಣ ಅಂತ ಥಿಂಕ್ ಮಾಡಿದ್ದ. ಆದ್ರೆ ಆಮೇಲೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿ ಮೇಲೆ ಯಾಕೆ ಇಷ್ಟೊಂದು ಕಂಟ್ರೋಲ್ ಕಳ್ಕೋಬೇಕು ಅಂತ ತನ್ನಂತಾನು ಕಂಟ್ರೋಲ್ ಮಾಡ್ಕೊಂಡಿದ್ದ. ಇವತ್ತು ವಿಕ್ರಾಂತ್ ಕೋಪದಿಂದ ಆದಿರಾಳ ಮುಖವನ್ನ ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದ. ಅವಳ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇತ್ತು. ಆದ್ರೆ ಸಡನ್ ಆಗಿ ಆದಿರಾ ವಿಕ್ರಾಂತ್ನ ದೂರ ತಳ್ಳಿ ಫುಲ್ ಸಿಟ್ನಲ್ಲಿ ಅಂದ್ಲು, ನೀನ್ ನನ್ನನ್ನ ಮತ್ತೆ ಮುಟ್ಟಿದ್ರೆ ಹುಷಾರ್. ನೀನ್ ನನ್ನನ್ನ ಮತ್ತೆ ಟಚ್ ಮಾಡಿದ್ರೆ ನಾನು ರಾಜವಂಶಿ ಸರ್ಗೆ ಹೇಳ್ತೀನಿ. ಅವ್ರು ನಿನ್ನ ಎಷ್ಟು ಎತ್ತರಕ್ಕೆ ಆರಿಸ್ತಾರೆ ಅಂದ್ರೆ ನೀನು ಲೈಫ್ ಲಾಂಗ್ ಆರ್ತಾನೆ ಇರ್ಬೇಕಾಗುತ್ತೆ. ನಿನ್ಗೆ ನನ್ ರಾಜವಂಶಿ ಸರ್ ಬಗ್ಗೆ ಗೊತ್ತಿಲ್ಲ. ಇದನ್ ಕೇಳಿದ ವಿಕ್ರಾಂತ್ ವ್ಯಂಗ್ಯವಾಗಿ ನಕ್ಕ. ಅವನ ಆ ನಗು ನೋಡಿ ಆದಿರಾಳಿಗೆ ಆಶ್ಚರ್ಯ ಆಯ್ತು. ವಿಕ್ರಾಂತ್ ಅವಳ ಹತ್ರ ಬಂದು, ನಿನ್ ರಾಜವಂಶಿ ಸರ್ ಅಂದ್ರೆ ಮಿಸ್ಟರ್ ರುದ್ರ ರಾಜವಂಶಿ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ಗ ಅವನ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಅವನಿಗೆ ಆಲ್ರೆಡಿ ಲೈಫ್ ನಲ್ಲಿ ಹುಡುಗಿರು ದ್ರೋಹ ಮಾಡಿದ್ದಾರೆ ಅನ್ನೋದು ನಿನಗ್ ಗೊತ್ತಿದೆ ಅಲ್ವಾ? ಅದಕ್ಕೆ ಅವನು ಎಷ್ಟು ಬೇಗ ಯಾರನ್ನು ನಂಬಲ್ಲ. ಇವಾಗ ಅವನಿಗೆ ಮತ್ತೆ ಒಬ್ಬ ಹುಡುಗಿಯಿಂದ ದ್ರೋಹ ಆದ್ರೆ ಅವನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ ಅಂದ. ಆದಿರಾ ಈಗ ಪೂರ್ತಿ ಶಾಕ್ ಆದ್ಲು. ವಿಕ್ರಾಂತ್ ವಕ್ರವಾಗಿ ನಗ್ತಾ ಅಂದ, ನೀನ್ ನನ್ ಜೊತೆ ಒಂದ್ ವರ್ಷ ಪೂರ್ತಿ ರಿಲೇಶನ್ಶಿಪ್ ನಲ್ಲಿದ್ದ ಹುಡುಗಿ ಅಂತ ನೀನ್ ರಾಜವಂಶಿ ಸರ್ಗೆ ಹೇಳಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡು. ನಾನ್ ಅವಳ ಜೊತೆ ಎಷ್ಟು ಹಗಲು ರಾತ್ರಿಗಳನ್ನ ಕಳ್ದಿದ್ದೀನಿ. ಅವಳನ್ನ ತುಂಬಾ ಪ್ಲೇಸ್ ಗಳಿಗೆ ಕರ್ಕೊಂಡು ಹೋಗಿದ್ದೀನಿ ಅಂಡ್ ಅವಳ ಬಾಡಿನ ಯಾವ ರೀತಿ ನೋಡಿದೀನಿ ಅಂತ ನಾನ್ ಹೇಳಿದ್ರೆ ಅವನ್ ನಂಬಲ್ವಾ ಅಂದ. ಈಗ ಹೇಳ್ತಾ ಅವನು ಆದಿರಾಳ ಭುಜದ ಮೇಲೆ ಬೆರಳಿಟ್ಟು ನಿಧಾನವಾಗಿ ಅವಳ ಚೆಸ್ಟ್ ಕಡೆ ಸರಿಸ್ದ. ಆದಿರಾ ಅವನನ್ನ ಬಲವಾಗಿ ತಳ್ಳಿ, ಸ್ಟಾಪ್ ಇಟ್, ನೀನ್ ಹೇಳ್ತಿರೋ ತರ ನಮ್ಮ ಮಧ್ಯೆ ಏನು ನಡೆದಿಲ್ಲ ಅಂದ್ಲು. ವಿಕ್ರಾಂತ್ ತಕ್ಷಣ, ಆದ್ರೆ ಇದನ್ನ ನೀನು ನಿನ್ ರಾಜವಂಶಿ ಸರ್ಗೆ ಹೇಗ್ ಪ್ರೂವ್ ಮಾಡ್ತೀಯಾ? ನಾವು ಒಟ್ಟಿಗೆ ತಗೊಂಡಿರೋ ಆ ಫೋಟೋಗಳನ್ನ ನೀನ್ ಮರ್ತ್ ಬಿಟ್ಟಿದ್ಯಾ? ಆ ಎಲ್ಲಾ ಸ್ನ್ಯಾಪ್ ಚಾಟ್ ಅಂಡ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನಿನಗೆ ನೆನ್ಪಿರ್ಬೇಕಲ್ವಾ? ನಿನ್ನ ರಾಜವಂಶಿ ಸರ್ ಹಾರ್ಟ್ ಅಂಡ್ ನಂಬಿಕೆನ ಬ್ರೇಕ್ ಮಾಡೋಕೆ ಅಷ್ಟೇ ಸಾಕು ಅಂದ. ಇದನ್ ಕೇಳ್ದ ಆದಿರಾ ಫೇಸ್ ಪೂರ್ತಿ ಆತಂಕದಿಂದ ತುಂಬಿ ಹೋಯ್ತು. ಅವಳಿಗೆ ಫೋಟೋಸ್ ಅಂದ್ರೆ ಮೊದ್ಲಿಂದಾನು ಇಷ್ಟ ಇರ್ಲಿಲ್ಲ.
ಆದ್ರೆ ವಿಕ್ರಾಂತ್ಗೆ ಫೋಟೋ ಕ್ರೇಜ್ ಜಾಸ್ತಿ ಇತ್ತು. ಅದಕ್ಕೆ ಅವ್ನು ಯಾವಾಗ್ಲೂ ಆದಿರಾ ಜೊತೆ ಫೋಟೋಸ್ ಕ್ಲಿಕ್ ಮಾಡ್ತಿದ್ದ. ಅವಳ ಆ ಟೆನ್ಷನ್ ನೋಡಿ ವಿಕ್ರಾಂತ್ ಸ್ಮೈಲ್ ಮಾಡ್ತಾ, ಇವತ್ತು ನಿನ್ನ ಪಾರ್ಟಿ ಎಂಜಾಯ್ ಮಾಡು, ಆದ್ರೆ ನಾಳೆ ಮಧ್ಯಾಹ್ನ ಕರೆಕ್ಟ್ ಆಗಿ 3 ಗಂಟೆಗೆ ಹೋಟೆಲ್ ಪ್ಲಾಜಾಗೆ ಸದ್ದಿಲ್ದೆ ಬಾ ಅಂದ. ಒಂದ್ ವೇಳೆ ನೀನ್ ಬರ್ಲಿಲ್ಲ ಅಂದ್ರೆ ನಾನೇ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಾನ್ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತ ನಿನಗ್ ಗೊತ್ತಲ್ವಾ? ಇವಾಗ ಹೋಗಿ ನೀನ್ ಪಾರ್ಟಿ ಎಂಜಾಯ್ ಮಾಡು ಅಂದ. ಆದಿರಾ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ವಿಕ್ರಾಂತ್ ಅಲ್ಲಿಂದ ಹೊರಟೋದ. ಆದ್ರೆ ಆದಿರಾಳಿಗೆ ಮುಂದೆ ಏನ್ ಮಾಡ್ಬೇಕಂತ ಪೂರ್ತಿ ಬ್ಲಾಂಕ್ ಆಯ್ತು. ಅವಳಿಗೆ ವಿಕ್ರಾಂತ್ ಹತ್ರ ಹೋಗೋಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೆ ರುದ್ರ ತನ್ನನ್ನ ನಂಬ್ತಾನೋ ಇಲ್ವೋ ಅನ್ನೋದು ದೊಡ್ಡ ಡೌಟ್ ಆಗಿತ್ತು. ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರ್ ಬಂತು. ಅಷ್ಟರಲ್ಲಿ ಸ್ಟೇಜ್ ಮೇಲೆ ಮಕ್ಕಳು ಪರ್ಫಾರ್ಮೆನ್ಸ್ ಮುಗ್ದಿತ್ತು. ರುದ್ರನ್ ಕಣ್ಗಳು ಆದಿರಾಳನ್ನ ಹುಡುಕ್ತಿದ್ವು. ಅವಳು ತನ್ನ ಪಕ್ಕದಲ್ಲೇ ಇದ್ದಾಳೆ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಅಲ್ಲಿ ಆದಿರಾ ಆಗ್ಲಿ ಅಥವಾ ರುದಿಕಾ ಆಗ್ಲಿ ಇರ್ಲಿಲ್ಲ. ರುದ್ರ ಯೋಚನೆ ಮಾಡ್ತಾ, ಆದಿರಾ ಲಿಟಲ್ ಹಾರ್ಟ್ ಬೀಟ್ ನ ಇಷ್ಟು ಬೇಗ ಮೇಲ್ ರೂಮ್ ಕರ್ಕೊಂಡು ಹೋದ್ಲಾ? ಮಗು ಇನ್ನು ಮಲ್ಗೋ ಟೈಮ್ ಆಗಿಲ್ವಲ್ಲ? ಆಗಿರುವಾಗ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಮೇಲ್ ಹೋದ್ಲು ಅನ್ಕೊಂಡ. ಅವನು ಮನೆ ಒಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಕೆಲವು ಹೆಜ್ಜೆ ಇಟ್ಟ ಅಷ್ಟೆ. ಆದಿರಾ ತುಂಬಾನೇ ಸ್ಯಾಡ್ ಆಗಿ ಅಲ್ಲಿಗೆ ಬರ್ತಿರೋದನ್ನ ನೋಡ್ದ. ರುದ್ರ ಅವಳ ಹತ್ರ ಬಂದು, ಏನಾಯ್ತು? ಲಿಟಲ್ ಹಾರ್ಟ್ ಬೀಟ್ ನೀನು ತುಂಬಾ ಕಾಡ್ತಿದ್ದಾಳ ಅಂತ ಕೇಳ್ದ. ಆದಿರಾ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಬ್ಲಾಂಕ್ ಆಗಿ ಅವನನ್ನ ನೋಡಿದ್ಲು. ರುದ್ರ ಮತ್ತೆ, ಕೆಲವರು ಲಿಟಲ್ ಹಾರ್ಟ್ ಬೀಟ್ ನ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ರು, ಆದ್ರೆ ಅವಳು ಆಲ್ರೆಡಿ ನಿದ್ದೆ ಮಾಡ್ತಿದ್ರೆ ಪರವಾಗಿಲ್ಲ ಬಿಡು ಅಂದ. ಆದಿರಾ ಮಾತು ಮುಗ್ಸೋಕು ಮುಂಚೆನೆ, ನೀನ್ ಅವಳನ್ನ ಮಲಗಿಸಿದ್ಯಾ ಅಂತ ಕೇಳಿದ್ಲು. ರುದ್ರ ತಕ್ಷಣ, ನಾನ್ ಮಲಗಿಸಿದೀನ? ನಾನ್ ಅವಳನ್ನ ಎಲ್ಲಿ ಮಲಗಿಸ್ದೆ? ನೀನ್ ಅವಳನ್ನ ನಿದ್ದೆ ಮಾಡ್ಸೋಕೆ ಮೇಲ್ ಕರ್ಕೊಂಡು ಹೋದಲ್ವಾ ಅಂದ. ಆದಿರಾ ಫುಲ್ ಗಾಬರಿ ಆದ್ಲು. ಇಲ್ಲ, ನಾನು ಅವಳನ್ನ ಯಾಕೆ ಮಲಗ್ಸೋಕ್ ಕರ್ಕೊಂಡು ಹೋಗ್ಲಿ ರಾಜವಂಶಿ ಸರ್? ಇವಾಗ ಪಾರ್ಟಿ ನಡೀತಿದೆ, ಜನರು ಅವಳನ್ನ ಮೀಟ್ ಮಾಡೋಕೆ, ಗಿಫ್ಟ್ ಕೊಡೋಕೆ ಅಂಡ್ ಬರ್ಡೇ ವಿಶ್ ಮಾಡೋಕೆ ವೇಟ್ ಮಾಡ್ತಿದ್ದಾರೆ ಅಂತ ನನಗ್ ಗೊತ್ತು. ಹಾಗಿರುವಾಗ ನಾನು ಅವಳನ್ನ ಯಾಕೆ ಮಲಗ್ಸೋಕ್ ಕರ್ಕೊಂಡು ಹೋಗ್ಲಿ ಅಂದ್ಲು. ಅಷ್ಟರಲ್ಲಿ ಅನಿಕಾ ಅಲ್ಲಿಗೆ ಬಂದು ರುದ್ರನನ್ನ ನೋಡ್ತಾ, ಅಣ್ಣ, ನನ್ನ ಫ್ರೆಂಡ್ಸ್ ಎಲ್ಲ ರುದಿಕಾನ ಮೀಟ್ ಮಾಡ್ಬೇಕು ಅಂತಿದ್ದಾರೆ. ಪ್ಲೀಸ್ ರುದಿಕಾ ಎಲ್ಲಿದ್ದಾಳೆ ಅಂತ ನನ್ಗೆ ಹೇಳು, ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದ್ಲು. ಇದನ್ ಕೇಳ್ದ ರುದ್ರನ್ಗೆ ಒಂದ್ ಕ್ಷಣ ಶಾಕ್ ಆಯ್ತು. ಅನಿಕಾ ಹತ್ರ ಲಿಟಲ್ ಹಾರ್ಟ್ ಬೀಟ್ ಇರಬಹುದು ಅಂತ ಅವನ್ ಅನ್ಕೊಂಡಿದ್ದ. ಆದ್ರೆ ಈಗ ಅವನ್ ಕನ್ಫ್ಯೂಷನ್ ಇನ್ನು ಜಾಸ್ತಿ ಆಯ್ತು. ರುದಿಕಾ ಯಾರ ಹತ್ರನೂ ಇಲ್ಲ ಅನ್ನೋದು ಅವನಿಗೆ ರಿಯಲೈಸ್ ಆಯ್ತು. ಆದಿರಾ ಕೂಡ ಈಗ ಶಾಕ್ ಆಗಿ ಅನಿಕಾಳನ್ನ ನೋಡ್ತಿದ್ಲು. ರುದ್ರ ತಕ್ಷಣ ಪಕ್ಕದಲ್ಲಿ ನಿಂತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ತಿದ್ದ ಕೃಪಾ ಅಂಡ್ ಆದರ್ಶ್ ಕಡೆ ನೋಡ್ದ. ಆದ್ರೆ ಅವ್ರ ಹತ್ರ ಕೂಡ ಲಿಟಲ್ ಹಾರ್ಟ್ ಬೀಟ್ ಇರ್ಲಿಲ್ಲ. ಆದಿರಾ ರುದ್ರನನ್ನ ನೋಡಿ ಕೇಳಿದ್ಲು, ರುದಿಕಾ ಎಲ್ಲಿದ್ದಾಳೆ ರಾಜವಂಶಿ ಸರ್? ಅವಳು ನಿಮ್ ಹತ್ರನೇ ಇದ್ಲು ಅಲ್ವಾ? ರುದ್ರ ತಲೆ ಅಲ್ಲಾಡ್ಸಿ, ಇಲ್ಲ ರುದಿಕಾ ಅವಳು ನಿನ್ ಹತ್ರ ಇದ್ಲು ಅನ್ಕೊಂಡಿದ್ದೆ ಅಂದ. ಆದಿರಾ ತಕ್ಷಣ, ನನ್ನ ಹತ್ರ ಇರ್ಲಿಲ್ಲ ರಾಜವಂಶಿ ಸರ್, ಅವಳು ನಿಮ್ ಹತ್ರನೇ ಇದ್ಲು ಅಂತ ವಾದ ಮಾಡಿದ್ಲು. ರುದ್ರ ಸ್ವಲ್ಪ ಜೋರಾಗಿನೇ, ನಾನ್ ಹೇಳ್ತಿದ್ದೀನಿ ಅಲ್ವಾ ಅವಳು ನಿನ್ ಹತ್ರ ಇದ್ಲು ಅಂತ, ಯಾಕೆ ನನ್ ಮಾತು ನಂಬ್ತಿಲ್ಲ ಅಂದ. ಅವನ್ ಮಾತಾಡ್ತಿದ್ದ ಹಾಗೆ ಅವನ ವಾಯ್ಸ್ ಸ್ವಲ್ಪ ಜಾಸ್ತಿ ಆಯ್ತು. ಅಲ್ಲಿದ್ದವರೆಲ್ಲ ಅವ್ರ ಕಡೆ ತಿರುಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ದೂರದಲ್ಲಿ ನಿಂತಿದ್ದ ನಿಶಾ ಮುಖದಲ್ಲಿ ಒಂದು ವಿಲನ್ ಸ್ಮೈಲ್ ಇತ್ತು. ಅವಳು ಮೆಲ್ಲಿಗೆ ತನ್ನಕ್ ತಾನೇ ಹೇಳ್ಕೊಂಡ್ಲು, ಸಾರಿ, ಮಕ್ಳ ಜೊತೆ ಈ ತರ ಮಾಡೋದು ತುಂಬಾನೇ ಟೆರಿಬಲ್ ವಿಷಯ. ಆದ್ರೆ ನನಗ್ ಬೇರೆ ದಾರಿ ಇರ್ಲಿಲ್ಲ. ಈ ಸಲ ನಾನು ಈ ಪ್ಲಾನ್ ಮಾಡ್ದಿದ್ರೆ ನಾನು ಈ ಮನೆಯಿಂದ ಹೊರಗೆ ಹೋಗ್ಬೇಕಿತ್ತು. ನಾನು ಇಲ್ಲಿಂದ ಹೋದ್ರೆ ನನ್ ಗೋಲ್ ರೀಚ್ ಆಗೋಕೆ ಹೇಗ್ ಸಾಧ್ಯ? ನಾನು ಇಲ್ಲಿಗೆ ಬಂದಿರೋದು ಬರೀ ಕೇರ್ ಟೇಕರ್ ಆಗೋಕಲ್ಲ. ನನ್ನ ಅಲ್ಟಿಮೇಟ್ ಏಮ್ ರುದ್ರ ರಾಜವಂಶಿನ ಪಡ್ಕೊಳ್ಳೋದು. ಅದನ್ನ ನಾನು ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ಆ ಚಿಕ್ಕ ಮಗುನ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೂ ನಾನ್ ರೆಡಿ. ಅವಳು ಹೀಗೆ ಹೇಳ್ತಿದ್ದಾಗೆ ಅವಳ ಮುಖದ ಮೇಲಿರೋ ಆ ನಗು ಇನ್ನು ಡಾರ್ಕ್ ಆಗಿ ಕಾಣಿಸ್ತಿತ್ತು. ಅಷ್ಟರಲ್ಲಿ ರುದ್ರ ವಿಮಾನ ಕರೆಸಿ ರುದಿಕಾನ ಹುಡ್ಕೋಕೆ ಆರ್ಡರ್ ಮಾಡ್ದ. ಪಾರ್ಟಿಯಲ್ಲಿರೋರೆಲ್ಲ ಗಾಬರಿಯಿಂದ ಅತ್ತಿತ್ತ ಚೆದ್ರು ಹೋದ್ರು. ಇಡೀ ಅಟ್ಮಾಸ್ಫಿಯರ್ ನಲ್ಲಿ ಒಂಥರ ಭಯ ಶುರುವಾಯ್ತು. ನೃತ್ಯ ಪ್ರದರ್ಶನ ಪೂರ್ತಿ ಸ್ಟಾಪ್ ಆಗೋಯ್ತು. ಆದಿರಾಳ ಹಾರ್ಟ್ ಪೂರ್ತಿ ಸಿಂಕ್ ಆಗ್ತಿತ್ತು. ನಿಶಾ ರುದ್ರನ ಹತ್ರ ಬಂದು, ಮಿಸ್ಟರ್ ರಾಜವಂಶಿ, ನಾನ್ ರುದಿಕಾನ ಎಲ್ಲಾ ಕಡೆ ಹುಡುಕ್ದೆ, ಆದ್ರೆ ಅವಳು ಎಲ್ಲೂ ಸಿಗ್ಲಿಲ್ಲ.
ಅಂಡ್ ಆದಿರಾ, ನಿಮ್ಗೆ ಹೃತಿಕಾನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ಲ ಅಂದ್ಮೇಲೆ ಯಾಕ ಜವಾಬ್ದಾರಿ ತಗೊಂಡ್ರಿ? ಸ್ವಲ್ಪ ಹೊತ್ತು ಮುಂಚೆ ತಾನೇ ನಾನು ಅವಳನ್ನ ನೋಡ್ಕೋಬಲ್ಲೆ, ನಾನು ಅವಳಿಗೆ ಅಮ್ಮನಾಗ್ತೀನಿ ಅಂತ ಹೇಳ್ತಿದ್ರಿ. ಆದ್ರೆ ಒಂದೇ ದಿನದಲ್ಲಿ ನಿಮ್ಮ ಕೇರ್ಲೆಸ್ನೆಸ್ ನಿಂದ ಎಲ್ಲ ಲಿಮಿಟ್ಸ್ ಕ್ರಾಸ್ ಮಾಡಿದೀರಾ ಅಂದ್ಲು. ಆದಿರಾ ಅವಳನ್ನ ನೋಡಿ, ನಿನ್ನ ನಾನ್ ಸೆನ್ಸ್ ಮಾತುಗಳನ್ನ ನಿಲ್ಸು. ನಾನು ಕೇರ್ಲೆಸ್ ಆಗಿಲ್ಲ. ನಾನು ಹೃದಿಕಾ ವಿಷಯದಲ್ಲಿ ನಾನು ಯಾವತ್ತೂ ಕೇರ್ಲೆಸ್ ಆಗಿರೋಕೆ ಸಾಧ್ಯನೇ ಇಲ್ಲ ಅಂದ್ಲು. ಅವಳು ಮಾತು ಮುಗಿಸೋಕ್ಕೂ ಮುಂಚೆನೆ ನಿಶಾ ಮತ್ತೆ, ಖಂಡಿತವಾಗಿಯೂ ನೀವು ಕೇರ್ಲೆಸ್ ಆಗಿದ್ದೀರಾ. ಅವತ್ತು ಮಾಲ್ ನಲ್ಲಿ ಕೂಡ ಹಾಗೇನೆ ಮಾಡಿದ್ರಿ, ಇವತ್ತು ಇಲ್ಲೂ ಅದೇ ರಿಪೀಟ್ ಮಾಡಿದೀರಾ ಅಂದ್ಲು. ಆದಿರಾ ಕೋಪದಲ್ಲಿ ಅಲ್ಲಿ ಕಡಿತಾ, ಹೋ ರಿಯಲಿ? ನಾನ್ ಕೇರ್ಲೆಸ್ ಇರಬಹುದು, ಆದ್ರೆ ನೀನೇನು ಮಾಡಿದ್ಯಾ ಅಂತ ನಾನು ಎಲ್ರಿಗೂ ಹೇಳ್ಬೇಕಾ ಅಂದ್ಲು. ಅವಳು ಇನ್ನೂ ಏನಾದ್ರೂ ಹೇಳೋಕ್ಕೂ ಮುಂಚೆ ರುದ್ರ ಅವಳನ್ನ ನೋಡಿ, ನೋಡ್ ಹಾದಿರಾ, ನೀನ್ ಇದನ್ನ ನಂಬ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ನಿನ್ ಕಡೆಯಿಂದ ನಿರ್ಲಕ್ಷ್ಯ ನಡೆದಿದೆ ಅನ್ನೋದು ಸತ್ಯ ಅಂದ. ರುದ್ರನ್ ಬಾಯಿಂದ ಈ ಮಾತು ಕೇಳಿ ಆದಿರಾ ಶಾಕ್ ಆಗಿ ಅವನನ್ನೇ ನೋಡ್ತಿದ್ಲು. ಅವನ್ ತನ್ಗೆ ಹೀಗ್ ಹೇಳ್ತಿದ್ದಾನೆ ಅಂತ ಅವಳಿಗೆ ನಂಬೋಕೆ ಆಗ್ತಿರ್ಲಿಲ್ಲ. ರುದ್ರನ್ ಮಾತು ಕೇಳಿ ನಿಶಾ ಫೇಸ್ ನಲ್ಲಿ ಒಂಥರ ಇವಿಲ್ ಸ್ಮೈಲ್ ಬಂತು. ಅವಳು ಆದಿರಾಳನ್ನ ತುಂಬಾನೇ ಚೀಪ್ ಆಗಿ ನೋಡ್ತಿದ್ಲು. ಅಷ್ಟರಲ್ಲಿ ಆದಿರಾಳ ಕಣ್ಣಿಂದ ನೀರ್ ಹರಿಯೋಕೆ ಸ್ಟಾರ್ಟ್ ಆಯ್ತು. ರುದ್ರನನ್ನ ನೋಡಿ ಅವಳು ಅಂದ್ಲು, ರಾಜವಂಶಿ ಸರ್, ನಾನ್ ನಿಜವಾಗ್ಲೂ ಯಾವುದೇ ಕೇರ್ಲೆಸ್ ಕೆಲಸ ಮಾಡಿಲ್ಲ. ನೀವು ನನ್ ಬಗ್ಗೆ ಈ ತರ ಹೇಗೆ ಯೋಚಿಸ್ತೀರಾ? ಆಗ ರುದ್ರ ಅವಳನ್ನ ನೋಡ್ತಾ ಕೇಳ್ದ, ಹಾಗಿದ್ರೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಿದಾಗ ನೀನ್ ಎಲ್ಲಿದ್ದೆ ಅಂತ ಹೇಳು. ಋತಿಕಾ ನಿನ್ ಜೊತೆ ಇಲ್ಲ ಅಂದ್ಮೇಲೆ ಅವಳನ್ನ ಒಬ್ಳನ್ನೇ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಋತಿಕಾನ ಬಿಟ್ಟು ಹೋಗುವಷ್ಟು ಇಂಪಾರ್ಟೆಂಟ್ ಕೆಲಸ ನಿನ್ಗೇನಿತ್ತು? ಅವಳು ಎಷ್ಟು ಚಿಕ್ಕವಳು ಅಂಡ್ ಅವಳಿಗೆ ಯಾವಾಗ್ಲೂ ನಿನ್ ಅವಶ್ಯಕತೆ ಇರುತ್ತೆ ಅಂತ ಗೊತ್ತಿದ್ರು ನೀನ್ ಯಾಕೆ ಹೀಗ್ ಮಾಡ್ದೆ ಅಂದ. ಅವನ ಈ ಕ್ವೆಶನ್ ಕೇಳಿ ಆದಿರಾ ಪೂರ್ತಿ ಸೈಲೆಂಟ್ ಆದ್ಲು. ಯಾಕಂದ್ರೆ ರುದ್ರ ಕೇಳ್ತಿರೋ ಈ ಪ್ರಶ್ನೆಗಳಿಗೆ ಅವಳ ಹತ್ರ ಸದ್ಯಕ್ಕೆ ಯಾವುದೇ ಆನ್ಸರ್ ಇರ್ಲಿಲ್ಲ.